Hello viewers, in our first video we discussed some of the important questions regarding reference to context from the lesson A Hero. ಇವತ್ತು ನಾವೀಗ ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನು ರೆಫರ್ ಮಾಡೋಣಂತೆ. ಸೊ ಈ ಲೆಸನ್ ಬಗ್ಗೆ ನಿಮಗೆ ಗೊತ್ತಿದೆ, ಅ ಹೀರೋ. ದಿಸ್ ಇಸ್ ರಿಟನ್ ಬೈ ಆರ್ ಕೆ ನಾರಾಯಣ್ and this is a story of a coward boy, Swami, and Swami becomes a hero over a night by helping to arrest the most notorious housebreakers of the district, a burglar. ಇವತ್ತು ಈ ಟಾಪಿಕಲ್ಲಿ ಇನ್ನೂ ಸ್ವಲ್ಪ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವಶನ್ಸ್ಗಳನ್ನು ನಾವೀಗ ರೆಫರ್ ಮಾಡ್ತಾ ಹೋಗೋಣಂತೆ. ಇಲ್ಲಿ ನಮಗೆ ಬರೋಂಥ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂತ ಹೇಳಿದರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು 3-4 ಕ್ವಶನ್ಸ್ಗಳನ್ನು ನಾವಿಲ್ಲಿ ರೆಫರ್ ಮಾಡಿದ್ವಿ. ಈಗ ಇದರೊಳಗೆ ನಾವೇನಂತಂದರೆ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನು ರೆಫರ್ ಮಾಡ್ತಾ ಹೋಗೋಣಂತೆ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಇವಾಗ ನೋಡೋಣ. I shall make you the laughing stock of your school. So this is the statement picked from the lesson. I shall make you the laughing stock of your school. So ಇದು ಏನಂತಂದರೆ ನಿಮ್ಮ ಲೆಸನಲ್ಲಿ, ಹೀರೋ ಲೆಸನಲ್ಲಿ, ದಿಸ್ ಇಸ್ ಪಾಯಿಂಟ್ ನಂಬರ್ ನಿಮಗೆ ಅಗೇನ್ 9ನಲ್ಲಿ ಇದು ನಿಮಗೆ ರಿಪೀಟ್ ಆಗುತ್ತೆ. ಪಾಯಿಂಟ್ ನಂಬರ್ 9ನಲ್ಲಿ ಐ ಶಾಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ ಇದೆ. ಸೊ ಇದಕ್ಕೆ ರೆಫರೆನ್ಸ್ ಆಗಿ ಏನೇನು ಕ್ವಶನ್ಸ್ಗಳು ಬರುತ್ತೆ ಅಂತ ನೋಡೋದಾದರೆ, ದ ಫಸ್ಟ್ ಕ್ವೆಶನ್ ಗೋಸ್ ಲೈಕ್ ದಿಸ್: ಹೂ ಈಸ್ ದಿ ಸ್ಪೀಕರ್? ಇದು ಫಸ್ಟ್ ಕ್ವೆಶನ್, ಹೂ ಈಸ್ ದ ಸ್ಪೀಕರ್. ದ ಸೆಕೆಂಡ್ ಕ್ವೆಶನ್: when would the speaker make him the laughing stock? So the second question. The third question: the first question is who is the speaker. The second question is when would the speaker make him the laughing stock. And the third question now: how would he make him a laughing stock? This is the third question. And can I add one more question? What is the meaning? What is the meaning of the phrase laughing stock? ಸೊ ಇಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸ್ಟೇಟ್ಮೆಂಟ್ ಮೇಲೆ. ದ ಸ್ಟೇಟ್ಮೆಂಟ್ ಈಸ್ ಐ ಶಾಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂಡ್ ದ ಫಸ್ಟ್ ಕ್ವೆಶನ್ ಈಸ್ ಹೂ ಇಸ್ ದ ಸ್ಪೀಕರ್. ಇಟ್ಸ್ ವೆರಿ ಕ್ಲಿಯರ್. ಇಲ್ಲಿ ಇಬ್ಬರು ಮಾತನಾಡ್ತಾ ಇರ್ತಾರೆ. ಒನ್ ಪರ್ಸನ್ ಈಸ್ ಸ್ವಾಮಿ ಅಂಡ್ ಅನದರ್ ಪರ್ಸನ್ ಈಸ್ ಸ್ವಾಮಿಸ್ ಫಾದರ್. ಸ್ವಾಮಿ ಫಾದರ್ ಹೇಳ್ತಾನೆ, ನೀನು ಮಧ್ಯರಾತ್ರಿಯಲ್ಲಿಂದ ಎದ್ದು ಬರಬಾರ್ದು ಆಫೀಸ್ ರೂಮಿಂದ. ಇನ್ ಕೇಸ್ ನೀನು ಎದ್ದು ಬಂದಿ ಅಂತ ಹೇಳಿದ್ರೆ ಆವಾಗ ನಾನು ನಿಮಗೆ ಐ ಶಾಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ ಹೇಳ್ತಾನೆ. ಸಿ ದಿಸ್ ಇಸ್ ದಿ ಸ್ಟೇಟ್ಮೆಂಟ್, ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಸೊ ಇಲ್ಲಿ ಫಸ್ಟ್ ಒನ್ ಆನ್ಸರ್ ನಿಮಗೆ ತುಂಬ ಕ್ಲಿಯರ್ ಇದೆ. ಸ್ವಾಮೀಸ್ ಫಾದರ್ ಈಸ್ ದ ಸ್ಪೀಕರ್. ಸೊ ಇಲ್ಲಿ ಹೂ ಈಸ್ ದ ಸ್ಪೀಕರ್ ಅಂತ ಕ್ವೆಶನ್ ಇದೆ. ಅದಕ್ಕೆ ನೀವು ಆನ್ಸರ್ ಏನಂತಂದರೆ ಸ್ವಾಮೀಸ್ ಫಾದರ್ ಅಂತ ಮಾಡಬೇಕು. ಸ್ವಾಮೀಸ್ ಫಾದರ್ ಇಸ್ ದ ಸ್ಪೀಕರ್. ದಿಸ್ ಸ್ಟೇಟ್ಮೆಂಟ್ ಈಸ್ ಸೇಡ್ ಬೈ ಸ್ವಾಮೀಸ್ ಫಾದರ್. ನೀವು ಬೇರೆ ಬೇರೆ ಇಲ್ಲಿ ಏನಾದರೆ ಎಕ್ಸ್ಪೆಕ್ಟೇಷನ್ಸ್ಗಳು, ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಈಗ ನಾವು ಸೆಕೆಂಡ್ ಕ್ವಶನ್ಗೆ ಹೋಗೋದಾಯಿತು ಅಂತ ಹೇಳಿದರೆ, ಸೆಕೆಂಡ್ ಕ್ವಶನ್ ನೋಡಿ ನಮಗೆ ವ್ಯಾನ್ ವುಡ್ ದ ಸ್ಪೀಕರ್ ಮೇಕ್ ಹಿಮ್ ದ ಲಾಫಿಂಗ್ ಸ್ಟಾಕ್ ಅಂತ ಇದೆ. ಅದಕ್ಕೆ ಫಾದರ್ ಹೇಳ್ತಾನೆ, ಪಾಯಿಂಟ್ ನಂಬರ್ 9ನಲ್ಲಿ ಬರುತ್ತೆ, all right, but promise you won't roll up your back bed and go to your granny's side at night ಅಂತ ಹೇಳ್ತಾರೆ. ಸೊ ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್. ಸೊ ಮಧ್ಯರಾತ್ರಿಯಲ್ಲಿ ಯಾವಾಗೂ ಒಂದ್ಸಾರಿ ನೀನಂದರೆ ನಿನ್ನ ಬೆಡ್ಡನ್ನು ರೋಲ್ ಮಾಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ನೀನು ಗ್ರಾನಿ ಸೈಡಲ್ಲಿ ಹೋಗಬಾರ್ದು ಅಂತ ಹೇಳ್ತಾನೆ. ಇಫ್ ಯು ಡೂ ಇಟ್, ಒಂದು ವೇಳೆ ಅದನ್ನು ಮಾಡಿದರೆ
ಐ ಶಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಈ ಕ್ವಶನ್ಸ್ಗಳನ್ನ ಟ್ಯಾಕಲ್ ಮಾಡಿ. ತುಂಬ ಕ್ಲಿಯರ್ ಆಗಿ ನಿಮ್ಗೆ ಏನಾದರೂ ಅವಾಗ ಅರ್ಥ ಆಗುತ್ತೆ. ಸಿ, ಯಾವಾಗ ಅವನು ಲಾಫಿಂಗ್ ಸ್ಟಾಕ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ, ಇನ್ ಕೇಸ್ ಸ್ವಾಮಿ ಓಕೆ ವೆಂಟ್ ಬ್ಯಾಕ್ ಟು in case Swami went back to Granny during night. Okay, ಇಷ್ಟು ಆನ್ಸರ್ನ ನೀವು ಬರೀರಿ. when would the speaker make him laughing stock ಅಂತ ಇದೆ. ಯಾವಾಗ ಅವ್ನು ಲಾಫಿಂಗ್ ಸ್ಟಾಕ್ ಮಾಡ್ತೀನಿ ಅಂತ ಹೇಳಿದಾಗ, ಒಂದು ವೇಳೆ ಇನ್ ಕೇಸ್ ಸ್ವಾಮಿ ವೆಂಟ್ ಬ್ಯಾಕ್ ಟು ಗ್ರಾನಿ ಡ್ಯೂರಿಂಗ್ ನೈಟ್, ಸೊ ಅವ್ನು ಮಧ್ಯರಾತ್ರಿ ಎದ್ದು ಬಿಟ್ಟು ಗ್ರಾನಿ ಹತ್ರ ಹೋದ್ರೆ, ಅಥವಾ ಗ್ರಾನಿ ಸೈಡ್ ಅಂತ ನೀವು ಬರೀಬೋದು. ಬ್ಯಾಕ್ ಟು ಗ್ರಾನಿ ಸೈಡ್ ಡ್ಯೂರಿಂಗ್ ನೈಟ್, ರಾತ್ರಿ ಯಾವಾಗಾದ್ರೂ ಅವ್ನು ಎದ್ದು ಹೋದ ಅಂತಂದರೆ ಆವಾಗ ಅದನ್ನು ನಾನು ಲಾಫಿಂಗ್ ಸ್ಟಾಕ್ ಅಂತ ಮಾಡ್ತೀನಿ, ನಿನಗೆ ಜೋಕ್ ಮಾಡಿಸ್ಬಿಡ್ತೇನೆ ಕ್ಲಾಸಲ್ಲೆಲ್ಲ ಹೋಗ್ಬಿಟ್ಟು ಅಂತ ಹೇಳ್ತಾನೆ. ಸೊ ಶಲ್ ಗೋ ಟು ದಿ ಥರ್ಡ್ ಕ್ವೆಶನ್ ಹಿಯರ್. ವುಡ್ ಹಿ ಮೇಕ್ ಹಿಮ್ ಎ ಲಾಫಿಂಗ್ ಸ್ಟಾಕ್ ಅಂತ ಇದೆ ನೋಡಿ. ಯಾವ ಥರ ಮಾಡ್ತೀನಿ, ಲಾಫಿಂಗ್ ಸ್ಟಾಕ್ ಹೆಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಓಕೆ, by telling Swami was a coward boy. ಓಕೆ, ಈ ಆನ್ಸರ್ ನೀವು ಬರೀಬೋದು. ಇನ್ ದ ಸ್ಕೂಲ್, ಸೊ ಸ್ಕೂಲಲ್ಲಿ ಹೋಗ್ಬಿಟ್ಟೇನಂತಂದರೆ ಬೈ ಟೆಲ್ಲಿಂಗ್ ಸ್ವಾಮಿ ವಾಸ್ ಎ ಕವರ್ಡ್ ಬಾಯ್ ಇನ್ ದ ಸ್ಕೂಲ್. ಸ್ಕೂಲಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಸ್ವಾಮಿ ಅವನಿಗೆ ಧೈರ್ಯ ಇಲ್ಲ, ಈ ಥರ ನೀವು ಆನ್ಸರ್ನ ಇದಕ್ಕೆ ಬರೀಬೋದು. ಬೈ ಟೆಲ್ಲಿಂಗ್ ಇನ್ ದ ಸ್ಕೂಲ್ ದಟ್ ಸ್ವಾಮಿ ವಾಸ್ ಎ ಕವರ್ಡ್ ಬಾಯ್ ಅಂತ ಕೂಡ ನೀವು ಇದನ್ನು ಮಾಡ್ಬೋದು. ಸಿ ದ್ಯಾಟ್ ಇನ್ನು ಸ್ವಲ್ಪ ಇದನ್ನು ಮಾಡಿಫಿಕೇಶನ್ ಮಾಡ್ಬೋದು. ಬೈ ಟೆಲ್ಲಿಂಗ್ ಇನ್ ದ ಸ್ಕೂಲ್ ದ್ಯಾಟ್ ಸ್ವಾಮಿ ವಾಸ್ ಎ ಕವರ್ಡ್ ಬಾಯ್ ಅಂತ ಹೇಳಿ ನಾನು ನಿಮ್ಮನ್ನು ಎಲ್ಲನಿಗೆ ಜೋಕ್ ಮಾಡ್ತೀನಿ ಅಂತ ಹೇಳ್ತೇನೆ. ಸಿ ದ ಫಸ್ಟ್ ಕ್ವೆಶನ್ ಸ್ಟೇಟ್ಮೆಂಟನ್ನು ಮತ್ತೊಂದು ಸರಿ ನಾವೀಗ ರೆಫರ್ ಮಾಡೋಣಂತೆ. ಐ ಶಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ದ ಫಸ್ಟ್ ಕ್ವೆಶನ್ ಇಸ್ ಹೂ ಇಸ್ ಅ ಸ್ಪೀಕರ್. ಅದಕ್ಕೆ ಆನ್ಸರ್ ಏನಂದರೆ ಸ್ವಾಮಿಸ್ ಫಾದರ್. The second question, when would the speaker make him the laughing stock? ಅದಕ್ಕೆ ಆನ್ಸರ್ in case Swami went back to Granny during night. The third question is how would he make him a laughing stock? ಹೆಂಗೆ laughing stock ಮಾಡ್ತೀನಿ ಅಂತ ಅವರಪ್ಪ ಹೇಳ್ತಾನೆ ಅಂತಂದರೆ, by telling in the school that Swami was a coward boy. ಸ್ವಾಮಿಗೆ ಧೈರ್ಯ ಇಲ್ಲ, ಅಂಜು ಬುರ್ಕಿದಾನೆ ಅಂತ ಹೇಳಿಬಿಟ್ಟು ನಾನು ಏನಂದರೆ ಲಾಫಿಂಗ್ ಸ್ಟಾಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ದ ಫೋರ್ತ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್, ಇದು ಕೂಡ ಕ್ವಶನ್ ನಿಮಗೆ ಬರ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಫ್ರೇಸ್ ಲಾಫಿಂಗ್ ಸ್ಟಾಕ್? ಲಾಫಿಂಗ್ ಸ್ಟಾಕ್ ಮೀನಿಂಗ್ ಏನು ಅಂತ ಕೇಳಿದ್ರಿ, ಫ್ರೇಸ್ ಮೀನಿಂಗ್ ಏನು ಅಂತಂತಂದರೆ, ಸೊ ಅದಕ್ಕೆ ನೀವು ಈ ಥರ ಆನ್ಸರ್ನ ರೆಡಿ ಮಾಡಿ. ಲಾಫಿಂಗ್ ಸ್ಟಾಕ್ ಮೀನ್ಸ್ ಓಕೆ an object of ridicule. ಸೊ ಅಪಹಾಸ್ಯ ಮಾಡೋದಕ್ಕೆ ಒಂದು ಕಾರಣ ಅನ್ ಆಬ್ಜೆಕ್ಟ್ ಆಫ್ ರೆಡಿಕ್ಯೂಲ್, ಅಂದರೆ ಜೋಕ್ ಮಾಡೋದಕ್ಕೆ ಒಂದು ಕಾರಣ ಏನು ಅಂದರೆ ಅದಕ್ಕೆ ನಾವು ಲಾಫಿಂಗ್ ಸ್ಟಾಕ್ ಅಂತ ಕರಿತೇವೆ. ಯಾವ ಪಾಯಿಂಟನ್ನು ಇಟ್ಕೊಂಡ್ಬಿಟ್ಟು ನೀವು ಯಾರಿಗಾದ್ರು ಜೋಕನ್ನು ಮಾಡ್ತೀರೋ ಅದಕ್ಕೆ ನಾವೇನು ಕರಿತೇವೆ, ಲಾಫಿಂಗ್ ಸ್ಟಾಕ್ ಅಂತ ಕರಿತೇವೆ. ಸೊ ದಿಸ್ ಗಿವ್ಸ್ ದಿಸ್ ಟೈಪ್ ಆಫ್ ಮೀನಿಂಗ್. ಸೊ ಇಲ್ಲಿ ಈ ಥರ ಕ್ವಶನ್ಸ್ಗಳು ನಿಮಗೆ ಬರೋಂಥ ಪಾಸಿಬಿಲಿಟಿಗಳಿದೆ. ಆ್ಯಂಡ್ ಆಲ್ಸೋ ದೇರ್ ಮೇ ಬಿ ಸಮ್ ಮೋರ್ ಕ್ವೆಶನ್ಸ್. ನಾನೀಗ ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟು ಕ್ವಶನ್ಸ್ ಬರ್ಬೋದು ಅಂತ ಇದೆ. ಓಕೆ, ನೆಕ್ಸ್ಟ್ ನಾವೀಗ ಇನ್ನೊಂದು ಕ್ವಶನ್ಗೆ ಇನ್ನೊಂದು ಟಾಪಿಕ್, ಇನ್ನೊಂದು ಸ್ಟೇಟ್ಮೆಂಟನ್ನು ರೆಫರ್ ಮಾಡ್ತಾ ಹೋಗೋಣಂತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್, ಇದು ಈ ಥರ ಇದೆ ನೋಡಿ. ಅಯ್ಯೋ something has bitten me. So this is the statement. ಅಯ್ಯೋ something has bitten me. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಎಲ್ಲ ಟೆಕ್ಸ್ಟ್ ಬುಕ್ಕಿಂದನೇ ಬಂದಿರ್ತದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 14 ಇದೆ. ಪಾಯಿಂಟ್ ನಂಬರ್ 14 ಫಸ್ಟ್ ಲೈನಲ್ಲಿ ಇದಿದೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಸೊ ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ರೆಫರ್ ಮಾಡಿದ್ವಿ. ಈ ಲೆಸನಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರ್ತಾರೆ ಅಂತಂತೇಳಿ. ಸೊ ಐ ಹ್ಯಾವ್ ಪಿಕ್ಡ್ ದಿಸ್ ಸ್ಟೇಟ್ಮೆಂಟ್ ಫ್ರಮ್ ದ ಲೆಸನ್ and this is in point number 14 of the first lesson, a hero in your English textbook. ಓಕೆ, ಇದರಲ್ಲಿ ಪಾಸಿಬಲ್ ಆಗಿ ಏನೇನು ಕ್ವಶನ್ಸ್ಗಳು ನಮಗೆ ಬರಬಹುದು ಅನ್ನೋದನ್ನು ನಾವು ರೆಫರ್ ಮಾಡೋದಾಯಿತು ಅಂತಂದರೆ, ಫಸ್ಟ್ ಒನ್ ಹೂ ಈಸ್ ದಿ ಸ್ಪೀಕರ್ ಅಂತ ನಾವಿಲ್ಲಿ ತಗೋಬೋದು. ಇದೇ ಕ್ವಶನನ್ನು ಹೂ ಈಸ್ ಅ ಸ್ಪೀಕರನ್ನು ಸ್ವಲ್ಪ ಡಿಫ್ರೆಂಟ್ ಮಾಡಿ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇದೆ. ಸಿ ದಟ್ ಡಿಫ್ರೆಂಟಾಗಿ ಏನು ಮಾಡ್ತಾರೆ,
ಹೂ ಈಸ್ ದ ಮೀ ಸಿ ಹಿಯರ್ ಅಂತ ಕ್ವಶನ್ ಕೇಳ್ತಾರೆ. ಹೂ ಇಸ್ ದ ಮೀ ಹಿಯರ್ ಅಂದರೆ ಈ ಸ್ಟೇಟ್ಮೆಂಟಲ್ಲಿ ಇಲ್ಲಿ ಒಂದು ಮೀ ಅಂತ ಒಂದು ವರ್ಡ್ ಬಂದಿದೆ. ಈ ಮೀ ಅಂದರೆ ಯಾರು, ಹೂ ಇಸ್ ದ ಮೀ ಅಂತ ಕ್ವಶನ್ ಕೇಳುವಾಗ ಡೈರೆಕ್ಟಾಗಿ ನಿಮಗೆ ಹೂ ಇಸ್ ಅ ಸ್ಪೀಕರ್ ಅಂತ ಕೂಡ ಕೇಳ್ಬೋದು. ಎರಡಕ್ಕೂ ಒಂದೇ ಆನ್ಸರ್ ಇದೆ. ಫಸ್ಟ್ ಕ್ವೆಶನ್ ಹೂ ಇಸ್ ಅ ಸ್ಪೀಕರ್ ಆರ್ ಹೂ ಈಸ್ ದ ಮೀ ಹಿಯರ್. ದ ಸೆಕೆಂಡ್ ಕ್ವೆಶನ್ ಗೋಸ್ ಲೈಕ್ ದಿಸ್, ಹೂ ಹ್ಯಾಡ್ ಬಿಟನ್ ಹಿಮ್, ಅವನಿಗೆ ಯಾರು ಕಚ್ಚಿದ್ರು ಅಂತ ಬರುತ್ತೆ. ಹೂ ಹ್ಯಾಡ್ ಬಿಟನ್ ಹಿಮ್. ದೆನ್ ಥರ್ಡ್ ಕ್ವೆಶನ್, ವಾಟ್ ವಾಸ್ ದಿ ರಿಸಲ್ಟ್ ಆಫ್ ಇಟ್, ಅವನು ಕಚ್ಚಿದ್ದಕ್ಕೆ ಏನಾಗುತ್ತೆ, ವಾಟ್ ವಾಸ್ ದ ರಿಸಲ್ಟ್ ಆಫ್ ಇಟ್. ಸೊ ಈ ಸೈಸ್ ಹಿಯರ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಅವನು ಕೂಗ್ತಾನೆ, ಕೂಗಿದಾಗ ಏನಾಯಿತು ಅಂತ ಹೇಳ್ತಾನೆ. ಸೊ ಈ ಇನ್ನೊಂದು ಕ್ವಶನ್ ಮಾಡ್ಬೋದು ನಾವಿಲ್ಲಿ, ವೈ ವಾಸ್ ಹೀ ಬಿಟನ್, ಅವನು ಯಾಕೆ ಕಚ್ಚಲ್ಪಟ್ಟ, ಯಾಕೆ ಅವನಿಗೆ ಕಚ್ಚಿದ್ರು, ಯಾರು ಕಚ್ಚಿದ್ರು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನಿಮಗೆ ಲೆಸನ್ ಗೊತ್ತಿದೆ, ಈ ಒಂದು ಸಿಚುವೇಶನ್ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಿದೆ. ಬಟ್ ಯು ಮೇ ನೋ ದಿಸ್ ಇನ್ ಕನ್ನಡ, ನಿಮಗೆ ಕನ್ನಡದಲ್ಲಿ ಸಿಚುವೇಶನ್ ಗೊತ್ತಿರುತ್ತೆ, ಅದನ್ನು ನೀವು ಇಂಗ್ಲೀಷ್ನಲ್ಲಿ ಏನು ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ನಾವು ಶಲ್ ಗೋ ಕ್ವೆಶನ್ ಬೈ ಕ್ವೆಶನ್. ದ ಸ್ಟೇಟ್ಮೆಂಟ್ ಈಸ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಇಲ್ಲಿ ನಾವು ಈಗ ಅದಕ್ಕೆ ಆನ್ಸರ್ನ ರೆಫರ್ ಮಾಡೋದಾಯಿತು ಅಂತಂದರೆ, ಫಸ್ಟ್ ಕ್ವೆಶನ್ಗೆ ಆನ್ಸರ್ ನೋಡಿ, ಹೂ ಈಸ್ ಅ ಸ್ಪೀಕರ್ ಅಂತ ಇದೆ. ಸಿ ದ ಬರ್ಗ್ಲರ್, ದ ಬರ್ಗ್ಲರ್ ಈಸ್ ದಿ ಸ್ಪೀಕರ್. ಇಲ್ಲಿ ಯಾರು ಹೇಳ್ತಾರೆ ಈ ಸೆಂಟೆನ್ಸ್ ಅಂತಂದರೆ, ಆ ಸ್ವಾಮಿ ಆಫೀಸ್ ರೂಮ್ಗೆ ಕಳ್ಳ ಬಂದಿರ್ತಾನೆ, ಬರ್ಗ್ಲರ್ ಬಂದಿರ್ತಾನೆ, ಅವನಿಗೆ ಸ್ವಾಮಿ ಜೋರಾಗಿ ಕಚ್ತಾನೆ. ಕಚ್ಚಿದ್ದಕ್ಕೆ ಏನು ಅಂತಂದ್ರೆ ಕಾಲಿಗೆ ಕಚ್ತಾನೆ, ಆ್ಯಂಕಲ್ ಹತ್ರ ಕಚ್ತಾನೆ. ಅದಕ್ಕೇನಂದರೆ ಅವನು ಜೋರಾಗಿ ಹರ್ಚ್ಕೊತಾನೆ, ಆ ನೋವು ತಡ್ಕೊಳ್ಳಾರ್ದಂಗೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಒಂದು ಕ್ವಶನ್ ಬರುತ್ತೆ. ಆ ಸ್ಟೇಟ್ಮೆಂಟ್ಗೆ ಫಸ್ಟ್ ಕ್ವೆಶನ್ ಹೂ ಈಸ್ ಸ್ಪೀಕರ್ ಆರ್ ಹೂ ಈಸ್ ದ ಮೀ ಹಿಯರ್ ಅಂತ ಇದೆ. ಎರಡಕ್ಕೂ ಒಂದೇ ಆನ್ಸರ್ ಬರುತ್ತೆ. ಇಲ್ಲಿ ಮೀ ಅಂದರೆ ಯಾರು ಅಂದರೆ ಸ್ಪೀಕರ್, ಸ್ಪೀಕರ್ ಯಾರು ಅಂತ ಹೇಳಿದರೆ ಆ ಬರ್ಗ್ಲರ್ ಇದ್ದಾನೆ. ಹೂ ಹ್ಯಾಡ್ ಬಿಟನ್ ಹಿಮ್ ಅಂತ ಇದೆ, ಯಾರು ಅವನಿಗೆ ಕಚ್ಚಿದ್ರು ಅಂತ ಕ್ವಶನ್ ಇದೆ, ಸೆಕೆಂಡ್ ಕ್ವಶನ್ ಇದೆ. ಸೊ ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ಓಕೆ, ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್, ರೈಟ್. ಸಿ ಈ ಪಾಯಿಂಟನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸ್ವಾಮಿ ಏನು ಮಾಡ್ತಾನೆ ಅಂತಂತಂದರೆ ಅವನ್ನ ಜೋರಾಗಿ ಏನು ಮಾಡ್ತಾನೆ, ಕಚ್ತಾನೆ, ರೈಟ್. ಎಲ್ಲಿ ಅಂತ ಕ್ವಶನ್ ಕೂಡ ಬರ್ಬೋದು, ಆನ್ ದಿ ಆ್ಯಂಕಲ್. ಸೊ ಅವನ ಆ್ಯಂಕಲ್ ಮೇಲೆ ಏನಂದರೆ ಅವನು ಜೋರಾಗಿ ಕಚ್ತಾನೆ. ಇದು ನಿಮಗೆ ಈ ಪಾಯಿಂಟನ್ನು ನೀವು ಬರೆಯೋದು ಬೇಕಾಗಿಲ್ಲ, ಜಸ್ಟ್ ನೀವು ಸ್ವಾಮಿ ಅಂತ ಆನ್ಸರ್ ಬರೆದ್ರೆ ಸರಿಯಾಗುತ್ತೆ. ಈ ಕ್ವಶನ್ ಬಂದಾಗ ಸಿ ಎಲ್ಲಿ ಯಾವ ಪಾರ್ಟಲ್ಲಿ ಕಚ್ಚಿದ ಅಂತ ಏನಾದರೂ ಕ್ವಶನ್ ಬಂತು ಅಂತಂದರೆ ಆವಾಗ ನೀವು ಇದನ್ನು ರೆಫರ್ ಮಾಡ್ಬೋದು. ಸೊ ದ ಫಸ್ಟ್ ಕ್ವಶನ್ ಹೂ ಈಸ್ ಅ ಸ್ಪೀಕರ್ ಅಂತ ಇದೆ, ದ ಬರ್ಗ್ಲರ್ ಇಸ್ ಅ ಸ್ಪೀಕರ್. ಸೆಕೆಂಡ್ ಕ್ವಶನ್ ಇದೆ ಹೂ ಹ್ಯಾಡ್ ಬಿಟನ್ ಹಿಮ್ ಅಂತ ಇದೆ, ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ಸ್ವಾಮಿ ಏನು ಮಾಡ್ತಾನೆ, ಅವನಿಗೆ ಕಚ್ತಾನೆ. ದೆನ್ ಈಗ ನಾವು ಮೂರನೇ ಕ್ವಶನನ್ನು ರೆಫರ್ ಮಾಡೋಣ. ವಾಟ್ ವಾಸ್ ದ ರಿಸಲ್ಟ್ ಆಫ್ ಇಟ್ ಅಂತ ಇದೆ, ಇದರಿಂದ ಏನಾಯಿತು ಅಂತಂತೇಳಿ. ಸಿ ದ್ಯಾಟ್ ಇಲ್ಲಿ ಎರಡು ಆನ್ಸರ್ಸ್ಗಳನ್ನು ನೀವು ಬರೆಯೋದಕ್ಕೆ ಪಾಸಿಬಿಲಿಟೀಸ್ಗಳಿದೆ. ಅವನು ಜೋರಾಗಿ ಕಿರ್ಚ್ಕೊಂಡಿದ್ದಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರ ಅಪ್ಪ ಮತ್ತು ಸರ್ವೆಂಟ್ ಮತ್ತು ಕುಕ್ ಬಂದು ಅವ್ನು ಹಿಡಿತಾರೆ, ಒಂದಿದೆ. ಎರಡನೇದೇನಿದೆ ಅಂತಂತಂದರೆ ಅವನೇನಾಗ್ತಾನೆ, ಆ ನೋವನ್ನು ತಾಳಲಾರ್ದೇ ಅವನೇನಾಗ್ತಾನೆ, ಆ ಬೆಂಚ್ಗಳ ಮಧ್ಯದಲ್ಲಿ ಅಮಿಡೆಸ್ಟ್ ಫರ್ನಿಚರ್ ಅವನು ಕೆಳಗೆ ಬೀಳ್ತಾನೆ. ಸೊ ಎರಡು ಆನ್ಸರ್ಸ್ಗಳನ್ನು ನೀವು ಇಲ್ಲಿ ಬರೆಯೋಂಥ ಚಾನ್ಸಸ್ ಇದೆ. ಸಿ ದ್ಯಾಟ್ ದ ಬರ್ಗ್ಲರ್ ಫೆಲ್ ಅಮಿಡೆಸ್ಟ್ ದಿ ಫರ್ನಿಚರ್. ಸೊ ಈ ಆನ್ಸರ್ನ ನೀವು ಇಲ್ಲಿ ಬರಿಬೋದು. ಸೊ ಅವ್ನು ಕಚ್ಚಿದ್ದಕ್ಕೆ ಏನಂದರೆ ಅವನಿಗೆ ಓಡೋಗೋದಕ್ಕಾಗೋದಿಲ್ಲ, ಬರ್ಗ್ಲರ್ಗೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅವನೇನಾಗ್ತಾನೆ, ದ ಬರ್ಗ್ಲರ್ ಫೆಲ್ ಅಮಿಡೆಸ್ಟ್ ದಿ ಫರ್ನಿಚರ್ ಅಂತ ಒಂದು ಆನ್ಸರ್ನ ಬರೀಬೋದು. ಇದಕ್ಕೂ ನಿಮಗೆ ಫುಲ್ ಮಾರ್ಕ್ಸಸ್ ಸಿಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಆನ್ಸರ್ ಕೂಡ ಬರೀಬೋದು, ವಾಟ್ ವಾಸ್ ರಿಸಲ್ಟ್ ಅಂತ ಇದ್ದಾಗ ಇದಕ್ಕೆ ಇನ್ನೊಂದು ಆನ್ಸರ್ ಏನು ಬರೀಬೋದು ಅಂತಂದರೆ ದ ಬರ್ಗ್ಲರ್ ವಾಸ್ ಅರೆಸ್ಟೆಡ್. ಈ ಆನ್ಸರ್ ಕೂಡ ನೀವು ಬರೀಬೋದು. ಅವ್ನು ಜೋರಾಗಿ ಕಿರ್ಚಿದ್ದಕ್ಕೆ ಅಥವಾ ಅವ್ನು ಕಚ್ಚಿದ್ದಕ್ಕೆ ಆ ಬರ್ಗ್ಲರ್ಗೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ದೇರ್ ಫೋರ್ ಹಿ ವಾಸ್ ಅರೆಸ್ಟೆಡ್. ಎರಡರಲ್ಲಿ ಯಾವ್ದು ಆನ್ಸರ್ ಬರೆದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಸರಿಯಾಗುತ್ತೆ. ಸೊ ಯಾರು ಹೆಲ್ಪ್ ಮಾಡಿದರು ಅಂತ ಬರುತ್ತೆ. ವೈ ವಾಸ್ ಹಿ ಬಿಟನ್ ಅಂತ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ವೈ ವಾಸ್ ಹಿ ಬಿಟನ್, ಯಾಕೆ ಅವನು ಕಚ್ಚಲ್ಪಟ್ಟ, ಯಾಕೆ ಸ್ವಾಮಿ ಅವನಿಗೆ ಕಚ್ಚಿದ ಅಂತ ಹೇಳಿ.
3. ಇಲ್ಲಿ ಸ್ವಲ್ಪ ನೀವೇನಂತಂದರೆ ಕರೆಕ್ಟಾಗಿ ಆನ್ಸರ್ ಬರೀಬೇಕು. ಸ್ವಾಮಿ ಥಾಟ್, ಓಕೆ, ಇಟ್ ವಾಸ್ ಎ ಗೋಸ್ಟ್. ಸ್ವಾಮಿ ಅನ್ಕೊಂಡಿರ್ತಾನೆ, ಗೋಸ್ಟ್ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಓಕೆ, ಸ್ವಾಮಿ ಥಾಟ್ ಇಟ್ ವಾಸ್ ಎ ಗೋಸ್ಟ್, ಥಿಂಕಿಂಗ್, ರೈಟ್, thinking he would make first attack he had bitten. ಈ ಥರ ನೀವು ಬರೀಬೇಕು. ಸ್ವಲ್ಪ ಇದು ಲೆಂದಿ ಆನ್ಸರ್ ಆಗುತ್ತೆ. ವೈ ವಾಸ್ ಹಿ ಬಿಟನ್, ಯಾಕೆ ಕಚ್ಚಿತು ಅಂತಂತಂದರೆ ಸ್ವಾಮಿ ಥಾಟ್ ಇಟ್ ವಾಸ್ ಎ ಗೋಸ್ಟ್. ಫಸ್ಟಕ್ಕೆ ಸಾಕಾಗ್ಬೋದು ನಿಮ್ಗೆ ಆನ್ಸರು. ಥಿಂಕಿಂಗ್ ವುಡ್ ಮೇಕ್ ಫಸ್ಟ್ ಅಟ್ಯಾಕ್, ಅದೇ ನನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತಂತೇಳಿ ಇವನೇನು ಮಾಡ್ತಾನೆ, ಫಸ್ಟ್ ಅಟ್ಯಾಕನ್ನು ತಾನೇ ಮಾಡಬೇಕು ಅಂತಂದರೆ ಅವನ ಮೇಲೆ ಅದನ್ನು ಕಚ್ಚೋದಕ್ಕೆ ಹೋಗಿ ಕಚ್ತಾನೆ ಅಂತ. ಸೊ ದಿಸ್ ಇಸ್ ದಿ ಸ್ಟೇಟ್ಮೆಂಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಇನ್ನೊಂದು ಸ್ಟೇಟ್ಮೆಂಟನ್ನು ಇಲ್ಲಿ ನಾವು ರೆಫರ್ ಮಾಡ್ತಾ ಹೋಗೋಣಂತೆ. ಸಿ ದ ಸ್ಟೇಟ್ಮೆಂಟ್ ಗೋಸ್ ಲೈಕ್ ದಿಸ್. ಈ ಥರ ನಿಮಗೆ ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಸಿ, ವೈ ಡೋಂಟ್ you join the police when you are grown up? So this is the statement. Why don't you join the police when you are grown up? So ಇಲ್ಲಿ the police ಅಂತ ಒಂದು ವರ್ಡ್ ಇದೆ. This refers to police department. ಇಲ್ಲಿ ಪೊಲೀಸ್ ಅಂತ ಬಂದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಒಬ್ಬ ಪರ್ಸನನ್ನು ನೀವು ನೋಡಿದ್ರಿ ಅಂದರೆ ಅದು ವಾಟ್ ವಿ ಕಾಲ್ PC ಅಂತ ಹೇಳ್ತೀವಿ, ಅದನ್ನು ಪೊಲೀಸ್ ಮನ್ ಅಂತ ಹೇಳಬೇಕು, ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಬೇಕು. ನೋಡಿ, ದ ಪೊಲೀಸ್ ಅಂತ ಇಲ್ಲಿ ಬಂದಿದ್ದಕ್ಕೆ ದಿಸ್ ರೆಫರ್ಸ್ ಟು ದಿ ಟೋಟಲ್ ಡಿಪಾರ್ಟ್ಮೆಂಟಿಗೆ ಇದು ರೆಫರ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದೆ. ಪಾಯಿಂಟ್ ನಂಬರ್ 16 ಇದೆ. ದ ಇನ್ಸ್ಪೆಕ್ಟರ್ ಸೇಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಅಲ್ಲಿ ತುಂಬ ಕ್ಲಿಯರ್ ಆಗಿದೆ. ಟೆಕ್ಸ್ಟ್ ಬುಕ್ ಓದೋಂಥ ಅಭ್ಯಾಸ ಇಟ್ಕೊಳ್ಳಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಪಾಯಿಂಟ್ ನಂಬರ್ 16 ಇದೆ. ದ ಇನ್ಸ್ಪೆಕ್ಟರ್ ಸೇಡ್ ಅಂತ ತುಂಬ ಕ್ಲಿಯರ್ ಆಗಿದೆ. ಅದು ನೋಡಿದ ತಕ್ಷಣ ನಿಮಗೆ ಫಸ್ಟ್ ಕ್ವಶನ್ ಏನಂತಂದರೆ ಏನಿರ್ಬೋದು ಅಂತ ಗೊತ್ತಾಗ್ಬಿಡ್ತದೆ. ಓಕೆ, ಹೂ ಸಜೆಸ್ಟೆಡ್ ದಿಸ್ ಅಂತ ಕ್ವಶನ್ ಇದೆ, ಅಥವಾ ಹೂ ಗೇವ್ ದಿಸ್ ಸಜೆಷನ್ ಅಂತಲೂ ಬರ್ಬೋದು ನಿಮಗೆ. ಸಿ ದ್ಯಾಟ್ ಇಲ್ಲಿ 2 ಪಾಯಿಂಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಯು ಅಂತ ಒಂದು ವರ್ಡ್ ಇದೆ, ವೈ ಡೋಂಟ್ ಯು ಜಾಯಿನ್ ಅಂತ ಒಂದಿದೆ. ಸೆಕೆಂಡ್ ಪಾಯಿಂಟ್ ಇದೆ, ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಇದೆ. ಈಗಲ್ಲ, ವೆನ್ ಯು ಆರ್ ಗ್ರೋನ್ ಅಪ್, ನೀವು ದೊಡ್ಡವನಾದ ಮೇಲೆ, ಎಲ್ಲ ಓದೆಲ್ಲ ಮುಗಿದ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ನ ನೀನು ಯಾಕೆ ಜಾಯಿನ್ ಆಗಬಾರ್ದು ಅಂತ ಒಂದು ಸಜೆಷನನ್ನು ಕೊಡ್ತಾರೆ. ಸೊ ದಿಸ್ ಇಸ್ ಜಸ್ಟ್ ಎ ಸಜೆಷನ್, ಇಸ್ ನಾಟ್ ಎ ಕಮ್ಯಾಂಡ್. ಇದು ಕಮ್ಯಾಂಡ್ ಅಲ್ಲ ಇದು. ಸೊ ಹೂ ಸಜೆಸ್ಟೆಡ್ ದಿಸ್ ಅಂತ ಒಂದು ಕ್ವಶನನ್ನು ಮಾಡ್ಬೋದು. ಇಲ್ಲ, ಇಲ್ಲಿ 2 ಥರ ಕ್ವಶನ್ಸ್ಗಳನ್ನ ಮಾಡ್ಬೋದು. ವಾಟ್ ವಾಸ್ ದ ಟೋನ್ ಆಫ್ ದ ಸ್ಪೀಕರ್ ಅಂತ ಕ್ವಶನ್ ಕೂಡ ಮಾಡ್ಬೋದು. ವಾಟ್ ವಾಸ್ ದ ಟೋನ್ ಆಫ್ ದ ಸ್ಪೀಕರ್, ಆ ಸ್ಪೀಕರ್ ಏನು ಹೇಳ್ತಾನೆ, ಈ ಸ್ಟೇಟ್ಮೆಂಟ್ ಹೇಳ್ದವನು ಯಾವ ಅರ್ಥದಲ್ಲಿ ಹೇಳ್ತಾನೆ, ಏನು ಆರ್ಡರ್ ಮಾಡ್ತಾನೋ, ರಿಕ್ವೆಸ್ಟ್ ಮಾಡ್ತಾನೋ ಅಂತ ಬಂದಾಗ, ಅಥವಾ ವಾಟ್ ಈಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೂಡ ಕೇಳ್ಬೋದು. ಸೊ ತುಂಬ ಕ್ಲಿಯರ್ ಆಗಿ ಇಲ್ಲಿ ಏನಂತ ನೀವು ಆನ್ಸರ್ ಬರೀಬೋದು. ಫಸ್ಟ್ ಕ್ವಶನ್ ಇದೆ, ಇಲ್ಲಿ ನಿಮಗೆ ಈ ಥರ ಇದೆ, ಹೂ ಸಜೆಸ್ಟೆಡ್ ದಿಸ್ ಅಂತ ಇದೆ. ಆಗ ಸೆಕೆಂಡ್ ಕ್ವಶನನ್ನು ನೋಡೋಣಂತೆ, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್ ಅಂತ ಇಲ್ಲಿ ಸೆಕೆಂಡ್ ಕ್ವಶನ್ ಇದೆ. ಅವನು ಯಾಕೆ ಹೇಳ್ತಾನೆ ಈ ಥರ, ನಮ್ಮ ಡಿಪಾರ್ಟ್ಮೆಂಟ್ನ ಸೇರು ಅಂತ ಇನ್ಸ್ಪೆಕ್ಟರ್ ಯಾಕೆ ಹೇಳ್ತಾನೆ? ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್, ಯಾಕೆ ಸಜೆಸ್ಟ್ ಮಾಡ್ತಾನೆ ಅಂತ ಇದೆ. ಥರ್ಡ್ ಕ್ವೆಶನ್ ಈ ಥರ ಇದೆ ನಿಮಗೆ, ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ದಿ ಬಾಯ್ ಅಂತ ಇಲ್ಲಿದೆ. ಸೊ ಅವ್ನು ಯಾರಿಗೆ ಹೇಳ್ತಾನೆ, ಆ ಹುಡುಗನ ಮನಸ್ಸಲ್ಲಿ ಏನಿತ್ತು ಅಂತ ಈ 3 ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ. ಸಪೋಸ್ ನಿಮಗೆ ಫಸ್ಟ್ ಕ್ವೆಶನ್ ಹೂ ಸಜೆಸ್ಟೆಡ್ ದಿಸ್ ಅಂತ ಬಂದಿಲ್ಲ ಅಂತ ಹೇಳಿದರೆ, ಅಲ್ಲಿ ಹೂ ಈಸ್ ಅ ಸ್ಪೀಕರ್ ಅಂತ ಕ್ವಶನ್ ಬಂದುಬಿಟ್ಟು ಬೇರೆ ಥರ ಕ್ವಶನ್ಸ್ಗಳು ಕೂಡ ಇಲ್ಲಿ ನಿಮಗೆ ಬರ್ಬೋದು. ಸೊ ವಾಟ್ ಈಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಹಿಯರ್ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ವಾಟ್ ವಾಸ್ ದಿ ಟೋನ್ ಆಫ್ ದಿ ಸ್ಪೀಕರ್ ಅಂತ ನಿಮಗೆ ಇಲ್ಲಿ ಬರ್ಬೋದು. ವಾಟ್ ವಾಸ್ ದಿ ಟೋನ್ ಆಫ್ ದ ಸ್ಪೀಕರ್ ಅಂತ ಬೇರೆ ಬೇರೆ ಕ್ವಶನ್ಸ್ಗಳು ಪಾಸಿಬಿಲಿಟಿ ಇದೆ. ಸಿ ಸೆಕೆಂಡ್ ಕ್ವಶನ್ ಇದರಲ್ಲಿ, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಲ್ಲನೂ ಒಂದೇ ವರ್ಡಲ್ಲಿ ಆನ್ಸರ್ ಬರೆಯೋಕ್ಕಿರೋದಿಲ್ಲ. ಒಂದು ಕ್ವಶನನ್ನು ಏನು ಮಾಡ್ತಾರೆ, ಲೆಂದಿಯಾಗಿ ಕೇಳಿರ್ತಾರೆ.
Okay, we shall answer the questions one by one. The first question ನೋಡಿ ಇಲ್ಲಿ ನಿಮ್ಗೆ ಏನಿದೆ, ಹೂ ಸಜೆಸ್ಟೆಡ್ ದಿಸ್ ಅಂತ ಇದೆ. ಈಗ ನಾವು ಆನ್ಸರ್ ಬರೆಯೋಕ್ಕೆ ಶುರು ಮಾಡೋಣಂತೆ. ಸಿ ದಿ ಪೊಲೀಸ್ ಇನ್ಸ್ಪೆಕ್ಟರ್. ಓಕೆ, ದ ಪೊಲೀಸ್ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ದಿಸ್. ಒಂದು ವರ್ಡ್ ಬರೆದ್ರೆ ಸಾಕು ನೀವು ಇಲ್ಲಿ. ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಪೊಲೀಸ್ ಅಂತ ಕೂಡ ಇಲ್ಲ, ಇನ್ಸ್ಪೆಕ್ಟರ್ ಅಂತ ಇದೆ. ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ದಿಸ್ ಅಂತ ಬರೆದ್ರು ಕೂಡ ನಿಮಗೆ ಅದು ಸರಿಯಾಗುತ್ತೆ. ಇನ್ಸ್ಪೆಕ್ಟರ್, ದ ಪೊಲೀಸ್ ಇನ್ಸ್ಪೆಕ್ಟರ್. ಆದರೆ ಯಾವುದೇ ಕಾರಣಕ್ಕೆ ನೀವು ದ ಪೊಲೀಸ್ ಅಂತ ಬರೀಬಾರ್ದು, ಅದು ರಾಂಗ್ ಆನ್ಸರ್ ಆಗುತ್ತೆ. ದ ಪೊಲೀಸ್ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ದಿಸ್. ಯಾರಿಗೆ ಸಜೆಸ್ಟ್ ಮಾಡ್ತಾನೆ ಅಂತ ನಿಮಗೆ ಬೇಕು ಅಂತಂದರೆ ಸಜೆಸ್ಟೆಡ್ ದಿಸ್ ಟು, ಓಕೆ, ಟು ಸ್ವಾಮಿ. ಸ್ವಾಮಿಗೆ ಅವನು ಏನು ಮಾಡ್ತಾನೆ, ಸಜೆಸ್ಟ್ ಮಾಡ್ತಾನೆ, ನೀನು ಇದನ್ನು ಜಾಯಿನ್ ಆಗು ನಮ್ಮ ಡಿಪಾರ್ಟ್ಮೆಂಟನ್ನು ಅಂತ. ಹೂ ಸಜೆಸ್ಟೆಡ್ ದಿಸ್ಗೆ ಇದು ಆನ್ಸರ್ ಮಾಡೋಣ. ಸೆಕೆಂಡ್ ಕ್ವಶನ್ ಇದೆ, ವೈ ಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್ ಅಂತ ಇದೆ. ಯಾಕೆ ಒಂದು ಸಜೆಸ್ಟ್ ಮಾಡ್ತಾನೆ ಅಂತಂತಂದರೆ, ರೈಟ್, ದಿ ಇನ್ಸ್ಪೆಕ್ಟರ್ ಥಾಟ್ ಸ್ವಾಮಿ ವಾಸ್ ಎ ಬ್ರೇವ್ ಬಾಯ್. ಓಕೆ, ಅವನೇನು ಅನ್ಕೊಂತ ಇನ್ಸ್ಪೆಕ್ಟರು, ಈ ಹುಡುಗ ತುಂಬ ಸ್ಟ್ರಾಂಗ್ ಇದ್ದಾನೆ, ಧೈರ್ಯ ಮಾಡಿ ರಾತ್ರಿ ಹೊತ್ತಲ್ಲಿ ಒಬ್ಬನೇ ಅಲೋನ್ ಆಗಿ ಕಳ್ಳನ್ನು ಹಿಡಿದಿದ್ದಾನೆ. ಅದು ಅಂತಿಂತ ಕಳ್ಳಲ್ಲ, ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ಆ ಡಿಸ್ಟ್ರಿಕ್ಟಲ್ಲೇ ತುಂಬ ಫೇಮಸ್ ಆಗಿರೋಂಥ ಕಳ್ಳನ್ನು ಅವನು ಹಿಡಿದಿದ್ದಾನೆ. ಇವನಿಗೆ ತುಂಬ ಧೈರ್ಯ ಇದೆ. ಹಿ ವಾಸ್ ಎ ಬ್ರೇವ್ ಬಾಯ್. ಸಿ ಇನ್ಸ್ಪೆಕ್ಟರ್ ಥಾಟ್, ಇನ್ಫ್ಯಾಕ್ಟ್ ಅದು ಇರಲಿಲ್ಲ, ಇನ್ಸ್ಪೆಕ್ಟರ್ ಥಾಟ್ ಸ್ವಾಮಿ ವಾಸ್ ಎ ಬ್ರೇವ್ ಬಾಯ್, ಸೊ ಹಿ ಸಜೆಸ್ಟೆಡ್. ಅದಕ್ಕೆ ಅವನು ಏನು ಮಾಡ್ತಾನೆ, ಈ ಒಂದು ಸಜೆಷನ್ ಕೊಡ್ತಾನೆ. ಪೊಲೀಸ್ ಇಲಾಖೆಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಂತಂದರೆ ತುಂಬ ಸ್ಟ್ರಾಂಗ್ ಇರೋಂಥವ್ರು ಮತ್ತು ತುಂಬ ಧೈರ್ಯ ಇರೋಂಥವ್ರು ಬೇಕಾಗ್ತಾರೆ. ಸೊ ಇದನ್ನು ನಾವಿಲ್ಲಿ ಆನ್ಸರ್ನ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ದ ಬಾಯ್ ಅಂತ ಇದೆ ನೋಡಿ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಸ್ವಾಮಿ ಅಂತ ತಗೋಬೋದು. ಸ್ವಾಮಿ, ಓಕೆ, ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿಕಮ್. ನೋಡಿ ಇಲ್ಲಿ 3 ಪಾಯಿಂಟ್ ಬರುತ್ತೆ, ಮತ್ತು ಇದೇ ಕ್ವಶನ್ ನಿಮಗೆ 2 ಮಾರ್ಕ್ಸಿಗೆ ಕೂಡ ಬರ್ಬೋದು. ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ದ ಬಾಯ್ ಅಂತಂತೇಳಿ ಆಲ್ರೆಡಿ ಸ್ವಾಮಿ ಏನು ಮಾಡಿಬಿಟ್ಟಿರ್ತಾನೆ, ಹ್ಞೂ ಅಂತ ಹೇಳ್ತಾನೆ, ಆದರೆ ಅವ್ನ ಮನಸ್ಸಲ್ಲಿ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸಿ ಹಿ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ, ಓಕೆ, ಟು ಬಿಕಮ್ ಆರ್ ಟು ಬಿ, ರೈಟ್. ಏನೇನು ಅನ್ಕೊಂಡಿರ್ತಾನೆ, ಆ್ಯಂಡ್ ಇಂಜನ್ ಡ್ರೈವರ್. ಸೊ ರೈಲ್ವೇದಲ್ಲಿ ಅವನೇನು ಡ್ರೈವರ್ ಆಗಬೇಕು ಅಂತಂತೇಳಿ. ಎ ರೈಲ್ವೆ ಗಾರ್ಡ್, ಇಲ್ಲ ಅಂದರೆ ರೈಲ್ವೆ ಗಾರ್ಡ್ ಆಗಬೇಕಂತ ಅನ್ಕೊಂಡಿರ್ತಾನೆ. ಆರ್ ಎ ಬಸ್ ಕಂಡಕ್ಟರ್. ಸೊ ಇಲ್ಲ ಅಂದರೆ ಬಸ್ ಕಂಡಕ್ಟರ್ ಆಗಬೇಕು ಅಂತಂತೇಳಿ ಅವನ ಲೈಫಲ್ಲಿ ಮಾಡಿರ್ತಾನೆ. ಸೊ ಲೇಟರ್ ಇನ್ ಲೈಫ್. ಸೊ ಈ 3 ಪಾಯಿಂಟ್ ಗೊತ್ತಿರಬೇಕು ನಿಮಗೆ ಈ ಆನ್ಸರ್ನಲ್ಲಿ. ನೋಡಿ, ಸ್ವಾಮಿ ಮೇಡ್ ಅಪ್ ಇಸ್ ಮೈಂಡ್ ಟು ಬಿ ಆ್ಯನ್ ಇಂಜನ್ ಡ್ರೈವರ್. ನೆನ್ಪಿಟ್ಕೊಂಡಿರಿ, ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇಂಜನ್ ಡ್ರೈವರ್ ಅಥವಾ ರೈಲ್ವೆ ಗಾರ್ಡ್, ಇಲ್ಲಾಂದರೆ ರೈಲ್ವೆ ಗಾರ್ಡ್ ಆಗಬೇಕು ಅಂತಂತೇಳಿ. ಓಕೆ, ಸೊ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್, ಇಲ್ಲಾಂದರೆ ಬಸ್ ಕಂಡಕ್ಟರ್ ಆಗಬೇಕು ಅಂತ 3 ಅಂದ್ಕೊಂಡಿರ್ತಾನೆ. ಇದೇ 2 ಮಾರ್ಕ್ಸ್ ಕ್ವಶನ್ ಕೂಡ ನಿಮಗೆ ಬರ್ಬೋದು ಲೇಟ್ರಲ್ಲಿ. ಸೊ ನೆನ್ಪಿಟ್ಕೊಂಡಿರಿ. ಸೊ ಲೇಟರ್ ಇನ್ ಇಸ್ ಲೈಫ್, ಅವನ ಲೈಫಲ್ಲಿ ಈ ಥರ ಆಗಬೇಕು ಅಂತ. ಸೊ ದಿಸ್ ಇಸ್ ದಿ ಥರ್ಡ್ ಕ್ವಶನ್. ಒನ್ಸ್ ಅಗೇನ್ ಸ್ಟೇಟ್ಮೆಂಟನ್ನು ನೋಡೋಣಂತೆ. ಸೊ ದ ಸ್ಟೇಟ್ಮೆಂಟ್ ಈಸ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಇದೆ. ಸೊ ನೀನು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಬಾರ್ದು ಅಂತೇಳಿ ಈ ಸ್ಟೇಟ್ಮೆಂಟನ್ನು ಯಾರು ಸಜೆಸ್ಟ್ ಮಾಡ್ತಾರೆ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಜೆಸ್ಟ್ ಮಾಡ್ತಾನೆ. ಯಾರಿಗೆ ಅಂದರೆ ಸ್ವಾಮಿ. ಇಲ್ಲಿ ಸ್ವಾಮಿಗೆ ಅಂತ ಬರಿಬೇಕಾಗಿಲ್ಲ, ಹೂ ಸಜೆಸ್ಟೆಡ್ ದಿಸ್ ಅಂತ ಇದೆ, ಬರೆದಿರೂ ಕೂಡ ತೊಂದರೆ ಇಲ್ಲ. ಸಿ ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್ ಅಂತದೆ ಯಾಕೆ ಹೇಳ್ತಾನೆ ಅಂದರೆ, ಇನ್ಸ್ಪೆಕ್ಟರ್ ಥಾಟ್ ಸ್ವಾಮಿ ವಾಸ್ ಎ ಬ್ರೇವ್ ಬಾಯ್, ತುಂಬ ಬ್ರೇವ್ ಬಾಯ್ ಇದ್ದಾನೆ ಅಂತ ಅಂದ್ಕೊಂಡಿರ್ತಾನೆ. ಸೊ ವಾಟ್ ವಾಸ್ ಇನ್ ದ ಮೈಂಡ್ ಆಫ್ ದ ಬಾಯ್ ಅಂತ ಇದೆ, ಅವ್ನ ಮನಸ್ಸಲ್ಲಿ ಏನಿತ್ತು ಅಂತಂತೇಳಿ. ಸ್ವಾಮಿ ಮೇಡ್ ಅಪ್ ಇಸ್ ಮೈಂಡ್ ಟು ಬಿ ಅನ್ ಇಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಲಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಅಂತ ಇಲ್ಲಿ ನಿಮಗೊಂದು ಕ್ವಶನ್ ಇದೆ. ಸೊ ಈ ಸೆಂಟೆನ್ಸಲ್ಲಿ ಯಾವ ಲಾಂಗ್ವೇಜ್ ಫಂಕ್ಷನ್ ಯೂಸ್ ಮಾಡಿ, ಈ ಥರ ಕ್ವಶನ್ ಬರೋದು ತುಂಬ ರೇರು, ಬರೋದಿಲ್ಲ. ಯಾಕೆಂದರೆ ಒಂದು ಡೈರೆಕ್ಟಾಗಿ ಲಾಂಗ್ವೇಜ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ ಕ್ವಶನ್ ಪೇಪರಲ್ಲಿ, ಆ್ಯಂಡ್ ದ್ಯಾಟ್ ವಿಲ್ ಕ್ಯಾರಿ 1 ಮಾರ್ಕ್ ಇರೋದ್ರಿಂದ ಈ ಕ್ವಶನ್ ನಿಮಗೆ ಅಲ್ಲಿ ಬರೋದಿಲ್ಲ. ಬೈ ಚಾನ್ಸ್ ಏನಾಗ್ಬೋದು ಅಂದರೆ ಇದೇ ಸ್ಟೇಟ್ಮೆಂಟನ್ನು ಲಾಂಗ್ವೇಜ್ ಫಂಕ್ಷನ್ಗೆ ಅಲ್ಲಿ ಕೇಳ್ಬೋದು. ಸೊ ಯು ಕ್ಯಾನ್ ರೈಟ್ ಹಿಯರ್, ಇಟ್ ಈಸ್ ಎ ಸಜೆಷನ್. ಇಟ್ಸ್ ಎ ಸಜೆಷನ್. ಮೇಲೆ ಕ್ವಶನ್ ಬಂದುಬಿಟ್ಟಿದೆ ನಿಮಗೆ, ಇಟ್ ಈಸ್ ಎ ಸಜೆಷನ್.
ವಾಟ್ ವಾಸ್ ದ ಸ್ಪೋನ್ ಸಿ ದ್ಯಾಟ್ ಟೋನ್ ಆಫ್ ದ ಸ್ಪೀಕರ್ ಅಂತಾನು ಇದೆ. ಸೇಮ್ ಕ್ವಶನ್ ಇದಕ್ಕೆ ಕೂಡ ನೀವು ಆನ್ಸರ್ನ ಬರೀಬೋದು. ಸಿ ದ ಟೋನ್ ಆಫ್ ದಿ ಸ್ಪೀಕರ್, ಅವನೇನು ಮಾತನಾಡ್ತಾ ಇದ್ದಾನೆ, ಈಸ್ ಎ ಸಜೆಷನ್. ಸೊ ಅವನು ಒಂದು ಸಜೆಷನ್ ಕೊಡೋ ರೀತಿಯಲ್ಲಿ ಏನು ಮಾಡ್ತಾನೆ, ಮಾತನಾಡ್ತಾನೆ. ಅವನು ಆರ್ಡರ್ ಮಾಡೋದಿಲ್ಲ ಅಥವಾ ಅವನಿಗೆ ರಿಕ್ವೆಸ್ಟ್ ಮಾಡೋದಿಲ್ಲ, ಸರ್ ನೀವು ನಮ್ಮ ಜಾಯ್ನ್ ಆಗಿಬಿಡಿ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಮಾಡೋದಿಲ್ಲ. ಜಸ್ಟ್ ಒಂದು ಸಜೆಷನ್ ಕೊಡ್ತಾನೆ. ಯಾಕೆ ಅಂದರೆ ಅವನು ಸ್ವಾಮಿ ತುಂಬ ಸ್ಟ್ರಾಂಗ್ ಬಾಯ್ ಇದ್ದಾನೆ ಅಂತ ಅಂದ್ಕೊಂಡಿರ್ತಾನೆ. ಓಕೆ, ನಾವು ವಿ ಶಾಲ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್ಗೆ. ಈಗ ಮತ್ತೆ ನಾವೇನಂತಂದರೆ ರೆಫರೆನ್ಸ್ ಮಾಡೋಣಂತೆ. ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ನೋಡಿ. ಹಿ ವಾಸ್ ಎ, ಓಕೆ, ಹಿ ವಾಸ್ ಎ ಟ್ರೂ ಸ್ಕೌಟ್. ಈ ಕ್ವಶನ್ ನಿಮಗೆ ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಹಿ ವಾಸ್ ಎ ಟ್ರೂ ಸ್ಕೌಟ್. ಇದು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಪಾಯಿಂಟ್ ನಂಬರ್ 15ನಲ್ಲಿ ಬರುತ್ತೆ. ಪಾಯಿಂಟ್ ನಂಬರ್ 15ನಲ್ಲಿ, ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಇದ್ದಾಗ ಈ ಸ್ಟೇಟ್ಮೆಂಟ್ಗಳು ಯಾರು ಹೇಳಿದ್ರು ಅಂತ ತುಂಬ ಕ್ಲಿಯರಾಗಿ ಸಿಕ್ಕೇ ಬಿಡುತ್ತೆ, ಮೋಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ಗಳು. ಸೊ ಇಲ್ಲಿ ತುಂಬ ಕ್ಲಿಯರ್ ಆಗಿದೆ, ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಈ ಸ್ಟೇಟ್ಮೆಂಟ್ ಇದೆ. ಇನ್ನು ಯಾರು ಹೇಳ್ತಂತ ಫಸ್ಟ್ ಕ್ವಶನ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ವಿ ಶಾಲ್ ಮೇಕ್ ದ ಪಾಸಿಬಲ್ ಕ್ವಶನ್ಸ್. ಫಸ್ಟ್ ಕ್ವಶನ್ ನೋಡಿ. ಸೊ ಹೂ ಈಸ್ ದಿ ಸ್ಪೀಕರ್ ಅಂತ ಫಸ್ಟ್ ಕ್ವಶನ್ ನಾವು ಮಾಡೋಣ. ಇದನ್ನು ಯಾರು ಹೇಳಿದ್ರು, ಹೂ ಈಸ್ ದ ಸ್ಪೀಕರ್ ಅಂತ ಇದೆ. ಸೊ ಅದು ತುಂಬ ಕ್ಲಿಯರ್ ಇದೆ ಇಲ್ಲಿ ನಿಮಗೆ. ದ ಹೆಡ್ ಮಾಸ್ಟರ್ ಇಷ್ಟು ಬರೆದ್ರೆ ಸಾಕು, ಈಸ್ ದಿ ಸ್ಪೀಕರ್. ಇದನ್ನು ನೀವು ಬರೀಬೋದು, ಬರದೇ ಇರ್ಬೋದು. ಜಸ್ಟ್ ನೀವೇನಂದರೆ ಹೆಡ್ ಮಾಸ್ಟರ್ ಅಂತ ಬರೆದ್ರೆ ಸಾಕಾಗುತ್ತೆ, ದ ಹೆಡ್ ಮಾಸ್ಟರ್ ಅಂತ. ತುಂಬ ಹರಿಬರಿಯಲ್ಲಿದ್ದರೂ ಕೂಡ ನೀವೇನಂದರೆ ದ ಹೆಚ್ ಎಮ್ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಬರುತ್ತೆ. ಹರಿಬರಿ ಮಾಡ್ಕೋಬೇಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಎಲ್ಲ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಯಾವುದೇ ಕ್ವಶನನ್ನು ತುಂಬ ಲೆಂದಿಯಾಗಿ ಆನ್ಸರ್ ಬರೀಬಾರ್ದು, ಯಾವುದೇ ಕ್ವಶನ್ಗೆ ತುಂಬ ಶಾರ್ಟಾಗಿ ಕೂಡ ಆನ್ಸರ್ಸ್ಗಳನ್ನ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹೂ ವಾಸ್ ದಿ ಟ್ರೂ ಸ್ಕೌಟ್, ರೈಟ್, ರೆಫರ್ಡ್ ಹಿಯರ್. ಇಲ್ಲಿ ಅವನು ಯಾರನ್ನ ಟ್ರೂ ಸ್ಕೌಟ್ ಅಂತ ಕರೀತಾನೆ ಅಂತ ಇದೆ. ಸೊ ಸ್ಕೌಟ್ ಈಸ್ ಎ ಸ್ಪೆಷಲ್ ಬಾಯ್. ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂತ ಇರುತ್ತೆ ಸ್ಕೂಲ್ಗಳಲ್ಲಿ. ಯಾರು ಅಡ್ವೆಂಚರಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಸ್ಕೌಟ್ಸ್ ಅಂತ ಕರೀತೇವೆ. ಇಲ್ಲಿ ಸ್ವಾಮಿ ಒಂದು ಅಡ್ವೆಂಚರಸ್ ಆಗಿ ಕೆಲಸ ಮಾಡಿದ್ದಾನೆ. ಹೂ ವಾಸ್ ದಿ ಟ್ರೂ ಸ್ಕೌಟ್ ರೆಫರ್ಡ್ ಹಿಯರ್. ಈ ಸೆಂಟೆನ್ಸಲ್ಲಿ ಟ್ರೂ ಸ್ಕೌಟ್ ಅಂದರೆ ಯಾರು ಅಂತ ಹೇಳಿದ್ರು ನೋಡಿ. ಇಲ್ಲಿ ಕ್ವಶನ್ಗೆ ಈ ವರ್ಡ್ ಇದೆ ನೋಡಿ, ಹಿಯರ್ ಅಂತ ಇದೆ. ಆರ್ ಇನ್ ದಿಸ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟಲ್ಲಿ ಯಾರು ಟ್ರೂ ಸ್ಕೌಟ್ ಅಂತ ನಮಗೆ ಇಲ್ಲಿದೆ. ಸೊ ತುಂಬ ಸಿಂಪಲ್, ಸ್ವಾಮಿ ಇಷ್ಟು ಬರೆದ್ರೆ ಸಾಕು. ಸ್ವಾಮಿ ವಾಸ್ ಅ ಟ್ರೂ ಸ್ಕೌಟ್ ರೆಫರ್ಡ್ ಹಿಯರ್ ಅಂತ. ಸೊ ಸ್ವಾಮಿ ಏನಂತಂದರೆ ಅವರು ಹೆಡ್ ಮಾಸ್ಟರ್ ಹೇಳ್ತಾನೆ ಈ ಥರ ಹುಡುಗರು ಇರಬೇಕು ಅಂತ ಹೇಳ್ತಾನೆ. ಸೊ ಮೂರನೇ ಕ್ವಶನನ್ನು ನೋಡಿದರೆ, ಸಿ ದ್ಯಾಟ್ ವೈ ವಾಸ್ ಹೀ ರಿಗಾರ್ಡೆಡ್ ಆ್ಯಸ್ ದಿ ಟ್ರೂ ಸ್ಕೌಟ್. ಅವನ್ನ ಅವ್ರ ಹೆಡ್ ಮಾಸ್ಟರ್ ಟ್ರೂ ಸ್ಕೌಟ್ ಅಂತ ಯಾಕೆ ಕರೀತಾರೆ? ವೈ ವಾಸ್ ಹಿ ರಿಗಾರ್ಡೆಡ್, ಯಾಕೆ ಅವನಿಗೆ ಟ್ರೂ ಸ್ಕೌಟ್ ಅಂತ ಕರೀತಾರೆ? ಸ್ಟೇಟ್ಮೆಂಟ್ ನೋಡಿ, ಹಿ ವಾಸ್ ಎ ಟ್ರೂ ಸ್ಕೌಟ್. ದ ಫಸ್ಟ್ ಕ್ವೆಶನ್ ಈಸ್ who is the speaker? The headmaster is the speaker. The second question is who was the true scout referred here? It's a Swami. The third question is why was he regarded as the true scout anta ide. So illi neevenandre Swami helped to arrest the burglar. So ಅಥವಾ ಥೀಫ್ ಅಂತ ಕೂಡ ನೀವು ಇಲ್ಲಿ ಬರೀಬೋದು. ಸ್ವಾಮಿ ಹೆಲ್ಪ್ಡ್ ಟು ಅರೆಸ್ಟ್ ದಿ ಬರ್ಗ್ಲರ್. ಸ್ವಾಮಿ ಏನು ಅಂದರೆ ಆ ಬರ್ಗ್ಲರ್ನ ಅರೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಆ ಹೆಡ್ ಮಾಸ್ಟರ್ ಏನು ಮಾಡ್ತಾನೆ, ಪ್ರೇಯರಲ್ಲಿ ಅವ್ನಿಗೆ ಹೇಳ್ತಾನೆ. ಸೊ ಇನ್ ದ ಅಸೆಂಬ್ಲಿ ಹಿ ಅನೌನ್ಸಸ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಇವನು ಟ್ರೂ ಸ್ಕೌಟ್ ಅಂತ ಅವನು ಅನೌನ್ಸ್ ಮಾಡ್ತಾನೆ. ದೆನ್ ನೆಕ್ಸ್ಟ್ ಕ್ವಶನ್ ಇದರಲ್ಲಿ ನೋಡೋದಾದ್ರೆ ಓನ್ಲಿ 3 ಕ್ವಶನ್ಸ್ ಬರುತ್ತೆ, ನೆನ್ಪಿಟ್ಕೊಂಡಿರಿ. ವಿಲ್ ಗೆಟ್ ಓನ್ಲಿ 3 ಕ್ವಶನ್ಸ್. ಓಕೆ, ಈ ಕ್ವಶನ್ ಒಂದ್ಸಾರಿ ಕೇಳಿದ್ರು, ವಾಟ್ ಈಸ್ ದ ಮೀನಿಂಗ್? ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಕೌಟ್? ಸ್ಕೌಟ್ ಅಂತ ಒಂದು ವರ್ಡ್ ಏನು ರೆಫರ್ ಆಗಿದೆ ಪದೇ ಪದೇ ಈ ಸ್ಟೇಟ್ಮೆಂಟಲ್ಲಿ, ಅದರ ಮೀನಿಂಗ್ ಏನು ಅಂತ ಕೇಳ್ತಾರೆ. ಅಥವಾ ಗಿವ್ ಒನ್ ವರ್ಡಲ್ಲಿ ಕೂಡ ಇದನ್ನು ಕೇಳುವಂಥ ಪಾಸಿಬಿಲಿಟಿ ಕೂಡ ಇದೆ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್? ಮೀನಿಂಗ್ ಆಫ್ ಸ್ಕೌಟ್, ಆ ವರ್ಡ್ದು ಮೀನಿಂಗ್ ಏನು ಅಂತ ಇದೆ. ಸಿ ದ್ಯಾಟ್, ನೆನ್ಪಿಟ್ಕೊಂಡಿರಿ ತುಂಬ ಇದನ್ನು. ಒನ್ ಹೂ ಈಸ್ ಟ್ರೈನ್ಡ್. ಓಕೆ,
one who is trained in doing acts of public service, right? One who is trained in doing acts of public service. ಸಮಾಜಕ್ಕೆ ಉಪಯೋಗವಾಗುವಂಥ ಪಬ್ಲಿಕ್ ಸರ್ವಿಸ್ ಅಂದ ತಕ್ಷಣ ನೀವು ಪಬ್ಲಿಕ್ ಸರ್ವೆಂಟ್ ಅಂತ ಅಂದ್ಕೊಂಡ್ಬಿಟ್ಟು ಮತ್ತೆ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಬರಿಬೇಡಿ. ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಸೋಷಿಯಲ್ ಹೆಲ್ಪ್ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ಗಳನ್ನು ಏನು ಅಂತಂತಂದರೆ ಕೊಟ್ಟಿರ್ತಾರೆ. ಅದಕ್ಕೆ ನಾವೇನು ಮಾಡ್ಬೋದು, ಅವ್ರನ್ನ ಸ್ಕೌಟ್ ಅಂತ ನಾವಿಲ್ಲಿ ಕರೀತೇವೆ. ಸೊ ಹಿಂಗೆ ನಾವು ಪಾಸಿಬಲ್ ಆಗಿ ಒಂದು 4 ಕ್ವಶನ್ಸ್ಗಳನ್ನು ಈ ಸ್ಟೇಟ್ಮೆಂಟ್ ಮೇಲೆ ಮಾಡೋದಕ್ಕೆ ನಮಗೆ ಸಾಧ್ಯತೆ ಇದೆ. ಸೊ ಈಗ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಸ್ಟೇಟ್ಮೆಂಟನ್ನು ಈ ಲೆಸನಲ್ಲಿ ನಾವೀಗ ರೆಫರ್ ಮಾಡೋಣಂತೆ. ದ ಲಾಸ್ಟ್ ಸ್ಟೇಟ್ಮೆಂಟ್ ಈಸ್, ಇನ್ನೂ ಬರ್ಬೋದು ಸ್ಟೇಟ್ಮೆಂಟ್ಗಳು, ಇಲ್ಲಿ ನಾನು ನಿಮಗೆ ಇಷ್ಟನ್ನು ಮಾಡಿದ್ದೇನೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ he likes. So this is another one. You let him speak where he likes. So let him allow ಮಾಡೋದು ಅಂತ ಹೇಳ್ದಂಗೆ. ಸೊ ಅವನ್ನ ಎಲ್ಲಿ ಮಲಗಬೇಕಂತಾನೆ, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ತಾನು ಇಷ್ಟಪಟ್ಟಲ್ಲಿ ಅವನು ಮಲ್ಕೊಳ್ಳಿ ಅಂತ ಅನ್ನೋ ಥರ ಹೇಳ್ತಾರೆ. ಯಾರು ಹೇಳ್ತಾರೆ ಅನ್ನೋದನ್ನು ಫಸ್ಟ್ ನಾವೀಗ ನಾನು ರೆಫರ್ ಮಾಡೋಣಂತೆ. ಹೂ ಈಸ್ ದಿ ಸ್ಪೀಕರ್ ಅಥವಾ ಹೂ ಸೆಡ್ ದಿಸ್ ಅನ್ನೋದು ನಮಗೆ ಫಸ್ಟ್ ಕ್ವೆಶನ್ ಬರುತ್ತೆ. ಸಿ ಇದಕ್ಕೆ ನಾವೀಗ ಆನ್ಸರ್ನ ಹುಡುಕಬೇಕಾಗಿದೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್ ಅಂತ ಹೇಳಿದೆ. ಸೊ ಇದು ನಿಮಗೆ ಪಾಯಿಂಟ್ ನಂಬರ್ 17ನಲ್ಲಿ ಬರುತ್ತೆ. ಪಾಯಿಂಟ್ ನಂಬರ್ 17ನಲ್ಲಿ ಇದೆ. ಮದರ್ ಲಾಸ್ಟ್ ಹರ್ ಟೆಂಪರ್, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್ ಅಂತ ಅವಳು ಹೇಳ್ತಾಳೆ. ಅವಳು ತನ್ನ ಟೆಂಪರ್ನ ಕಳ್ಕೊಂಡ್ಬಿಟ್ಟು, ಪೇಷನ್ಸನ್ನು ಕಳ್ಕೊಂಡ್ಬಿಟ್ಟು ಅಂದರೆ ಸಿಟ್ಟಿನಿಂದ ಅವಳು ಹೇಳ್ತಾಳೆ. ಹೂ ಇಸ್ ದ ಸ್ಪೀಕರ್ ಅಂತ ಇದೆ. ಸೊ ದಿಸ್ ಈಸ್ ವೆರಿ ಸಿಂಪಲ್, ಸ್ವಾಮೀಸ್ ಮದರ್. ಇದನ್ನು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಸ್ವಾಮೀಸ್ ಮದರ್ ಈಸ್ ದ ಸ್ಪೀಕರ್, ಸ್ವಾಮಿ ತಾಯಿ ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಇಯರ್, ಹೂ ಡಸ್ ಯು ರೆಫರ್ ಟು? ಈ ಸ್ಟೇಟ್ಮೆಂಟಲ್ಲಿ ಯು ಅಂತ ಬಂದಿದೆ. ಅಲ್ಲಿ ಯು ಅಂದರೆ ಯಾರು ಅಂತ ಇದ್ದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಭಾಳ ಕಡೆ ಯು ಅಂತೆಲ್ಲ ಬಂದಿರ್ತದೆ. ಅಲ್ಲಿ ನೀವು ಅದನ್ನು ಸ್ವಾಮಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಪ್ರತಿ ಸ್ಟೇಟ್ಮೆಂಟ್ನ ನೀವು ಓದಬೇಕಾದಾಗ, ಲೆಸನ್ ಓದಬೇಕಾದಾಗ, ಲೆಸನ್ ಎಕ್ಸ್ಪ್ಲನೇಷನಲ್ಲಿ ಕರೆಕ್ಟಾಗಿ ಬರ್ಕೋಬೇಕು. ಇಲ್ಲಿ ಈ ಪ್ರನೌನ್ಸ್ಗಳೇನಿದ್ದಾವೆ ಅವು ಯಾರ್ಯಾರಿಗೆ ರೆಫರ್ ಆಗ್ತವೆ ಅನ್ನೋದನ್ನು ಕ್ಲಿಯರಾಗಿ ಬರ್ಕೋಬೇಕು. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್ ಇದೆ, ಸ್ವಾಮೀಸ್ ಫಾದರ್. ದ ಸೆಕೆಂಡ್ ಕ್ವಶನ್ ಈಸ್, ಹೂ ಡಸ್ ಯು ರೆಫರ್ ಟು ಅಂತ ಇದೆ. ಸೊ ಇಲ್ಲಿ ನೀವು ಯು, ಓಕೆ, ಯು ಅಂತಂದರೆ ಯಾರು ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ರೈಟ್, ಯು ರೆಫರ್ಸ್ ಟು, ಓಕೆ, ಸ್ವಾಮೀಸ್ ಫಾದರ್. ಸರಿ, ಯು ಅಂದರೆ ಸ್ವಾಮೀಸ್ ಫಾದರ್ ಆಗುತ್ತೆ. ಸ್ವಾಮಿ ಆಗೋದಿಲ್ಲ, ಸ್ವಾಮೀಸ್ ಫಾದರ್. ಅವನು ಹೇಳ್ತಾಳೆ ಅವರಮ್ಮ, ಯು ಲೆಟ್ ಹಿಮ್, ಯು ಅಲೋ ಹಿಮ್, ಸೊ ಯು ಪರ್ಮಿಟ್ ಹಿಮ್ ಟು ಸ್ಲೀಪ್. ಅವನು ಎಲ್ಲಿ ಬೇಕಲ್ಲಿ ಮಲ್ಕೊಳ್ಳೋಕೆ ಹೇಳ್ತಾಳೆ. ಸೊ ಯು ರೆಫರ್ಸ್ ಟು ಸ್ವಾಮೀಸ್ ಫಾದರ್. ದೆನ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್ ಇದೆ, ವೇರ್ ಆ್ಯಕ್ಚುಲಿ ದ ಪರ್ಸನ್ ವಾಂಟ್ಸ್ ಹಿಮ್ ಟು ಸ್ಲೀಪ್. ಅವನು ಎಲ್ಲಿ ಮಲಗೋದಕ್ಕೆ ಇಷ್ಟಪಡ್ತಾ ಇದ್ದ, ಅವನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದ್ರೆ, ಸ್ವಾಮೀಸ್ ಫಾದರ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ, ಸೊ ಇಲ್ಲಿ 2 ಆನ್ಸರ್ಗಳು ಬರುತ್ತೆ. ವೇರ್ ಆ್ಯಕ್ಚುಲಿ ದ ಪರ್ಸನ್ ಅಂತ ಇದೆ ನೋಡಿ, ವಾಂಟ್ಸ್ ಟು ಸ್ಲೀಪ್ ಅಂತ ಇದೆ. ಅಥವಾ ನೀವು ಕ್ವಶನನ್ನು ಈ ಥರ ಮಾಡಿ, ವೇರ್ ಡಸ್ ಅಂತ ನೀವು ಇಲ್ಲಿ ಮಾಡಿ. ವೇರ್ ಡಸ್ ಆ್ಯಕ್ಚುಲಿ ದ ಪರ್ಸನ್ ವಾಂಟ್ ಟು ಸ್ಲೀಪ್, ಅವನು ಎಲ್ಲಿ ಮಲಗೋದಕ್ಕೆ ಇಷ್ಟಪಡ್ತಾ ಇದ್ದ ಅಂತ. ಪರ್ಸನ್ ಅಂದರೆ 2 ಬರ್ತದೆ, ಒಂದು ಸ್ವಾಮಿನೂ ಬರ್ತದೆ, ಸ್ವಾಮೀಸ್ ಫಾದರ್ ಬರುತ್ತೆ. ಸಿ ದಟ್ ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಇನ್ ದಿ ಆಫೀಸ್ ರೂಮ್. ಈ ಥರ ಆಗುತ್ತೆ. ಇದನ್ನೇ ಸ್ವಲ್ಪ ಚೇಂಜ್ ಮಾಡಿ ನೀವೇನು ಬರೀಬೋದು ಅಂದರೆ 2 ಆನ್ಸರ್ ಕರೆಕ್ಟ್ ಆಗುತ್ತೆ. ಇಂಥ ಕ್ವಶನ್ಸ್ ಬಂದಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸ್ವಾಮಿ ವಾಂಟೆಡ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರಾನಿ ಅಂತ ಕೂಡ ಬರೀಬೋದು. ವೇರ್ ಡಸ್ ದ ಪರ್ಸನ್ ವಾಂಟ್ ಹಿಮ್ ಟು ಸ್ಲೀಪ್ ಅಂತ ಇದೆ. ಸೊ ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಇನ್ ದಿ ಆಫೀಸ್ ರೂಮ್. ನಾನು ಆಫೀಸ್ ರೂಮಲ್ಲೇ ಮಲಗಬೇಕು ಅನ್ನೋದಕ್ಕೆ ನೀವು ಕ್ವಶನನ್ನು ಮಾಡ್ಬೋದು. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ಆಸ್ಕ್ಡ್ him not to sleep in his usual place
ಸೊ ಅವ್ನು ಯೂಸಲ್ ಪ್ಲೇಸಲ್ಲಿ ಮಲಗ್ತಿದ್ದಾನ, ಯಾರು ಅಲ್ಲಿ ಮಲಗಬೇಡ ಅಂತಂತ ಹೇಳ್ತಾರೆ ಅಂತ ಇದೆ. ಅವ್ನು ಯೂಸಲ್ ಪ್ಲೇಸ್ ಯಾವುದು ಸ್ವಾಮಿದು ಮಲಗೋದು ಅಂತ ಹೇಳಿದರೆ, ದಿಸ್ ಇಸ್ ಬಿಸೈಡ್ ಇಸ್ ಗ್ರ್ಯಾನಿ ಇನ್ ದಿ ಪ್ಯಾಸೇಜಲ್ಲೇ ಮಲಗುವಂಥದ್ದು ಇರ್ತದೆ. ಅಲ್ಲಿ ಮಲಗಬೇಡ ಅಂತ ಯಾರು ಹೇಳ್ತಾರೆ? ತುಂಬ ಸಿಂಪಲ್ ಇದೆ, ದಟ್ ಈಸ್ ಸ್ವಾಮೀಸ್ ಫಾದರ್ ಏನು ಮಾಡ್ತಾನೆ, ಅವನಿಗೆ ಕಂಡೀಷನ್ ಹಾಕ್ತಾನೆ, ನೀನು ಇಲ್ಲಿ ಮಲಗಬಾರ್ದು, ನೀನೇನಂದರೆ ಒಬ್ಬನೇ ಮಲಗಬೇಕು ಅನ್ನೋದನ್ನು ಹೇಳ್ತಾನೆ. ಸೊ ಹೀಗೆ ನಮಗೆ ಇಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಏನಂತಂದರೆ ರೆಫರ್ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ಬರ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ, ಆನ್ಸರ್ಸ್ಗಳನ್ನ ಹೇಳೋದಿಲ್ಲ, ಓನ್ಲಿ ಕ್ವಶನ್ಸ್ಗಳನ್ನ ಮಾತ್ರ ಕೊಟ್ಟಿರ್ತೇನೆ. ನೀವು ಅದಕ್ಕೆ ಆನ್ಸರ್ಸ್ಗಳನ್ನ ಪ್ರಿಪೇರ್ ಮಾಡ್ತಾ ಬನ್ನಿ. ವಿ ಶಾಲ್ ಅಗೇನ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.